ಈ ಶಾರ್ಟ್ ಫಿಲ್ಮ್ಸ್ ಅಂತ ಬಂದಾಗ ಎಷ್ಟೊಂದ್ ಕಡೆ ರಿಪಿಟೇಟಿವ್ ಅಂತ ಅನ್ಸಿರೋದಿರುತ್ತೆ, ಅಥವಾ ಇದೇ ತರ ಕತೆ ಸ್ವಲ್ಪ ಅದ್ರಲ್ಲೂ ಮಾಡಿತ್ತಲ್ವಾ ಅಂತೆಲ್ಲ ಇದೆ. ಅಂಡ್ ಇದೇ ಜಾನರ್ಗಳನ್ನ ಮಾಡ್ತಾ ಬಂದಿರ್ಬೇಕಾದ್ರೆ ಮೊನಾಟನಸ್ ಅಂತ ಮಾಡಿದ್ದೇ ಮಾಡ್ತಾ ಇದೀನಿ, ಯಾವಾಗ ಏನಾದ್ರು ಬದಲಾಯಿಸ್ಬೇಕಂತ ಅನ್ಸಿದ್ದು ಆ ಥರನೂ ಏನಾದ್ರು ಇದೆಯಾ? ಅಂದ್ರೆ ಬದಲಾಯಿಸ್ಬೇಕು ಅಂದ್ರೆ ಕಂಪ್ಲೀಟ್ಲಿ ಚೇಂಜ್ ಆಗ್ಬೇಕು ಅಂತ ಅನ್ಸಿಲ್ಲ. ಓಕೆ, ಹೊಸದಾಗಿ ಏನೋ ಒಂದು ಬೇಕು ಅಂತ ಅನ್ಸಿರ್ಬೋದು. ಬಟ್ ಈಗ ಒಂದು ಕಂಟೆಂಟ್ ಇಂದ ಇನ್ನೊಂದು ಕಂಟೆಂಟ್ಗೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಜನಗಳಿಗೂ ಯಾವತ್ತು ಇದೇ ಮಾಡ್ತಿದ್ರಲ್ಲ ಅಂತ ಯಾವತ್ತು ಕಮೆಂಟ್ ನಾನು ನೋಡಿಲ್ಲ ಇದುವರೆಗೂ. ಸೊ ಹಂಗಾಗಿ ನಮ್ಗೆ ಅನ್ಸಿಲ್ಲ ಇದು ಮಾಡ್ತಾ ಇದೀವಿ ಅಂತಾನು ಅನ್ಸಕ್ ಹೋಗಿಲ್ಲ. ಯಾಕಂದ್ರೆ ನೀವ್ ಹೇಳ್ದಂಗೆ ಏನೋ ಚಿಕ್ಕ ಬದಲಾವಣೆ. ಯಾಕೆಂದ್ರೆ ಶಾರ್ಟ್ ಫಿಲಂ ಯೂಟ್ಯೂಬ್ ಅಲ್ಲಿ ನಾವು 15 ನಿಮಿಷ 12 ನಿಮಿಷ ಮಾಡಿದಾಗ ಬೇರೆ ಇನ್ನೇನು ಮಾಡಕ್ಕಾಗಲ್ಲ, ಕಂಪ್ಲೀಟ್ಲಿ ಫನ್ನೇ ಕೊಡ್ಬೇಕು. ಸೊ ಅದ್ ಬಿಟ್ಟು ಬೇರೆ ಏನೋ ಮಾಡ್ಬೇಕು ಅನ್ಸ್ದಾಗ ಇಲ್ಲಿ ಸಿನಿಮಾದಲ್ಲಿ ಅವಕಾಶ ಸಿಗ್ತಿದ್ಯಲ್ಲ, ಇಲ್ಲಿ ನಮ್ಗೆ ಎಲ್ಲಾ ತರ ಅಲ್ಲಿ ಮಾಡ್ತಾ ಇದೀವಿ. ಸೊ ಹಂಗಾಗಿ ಬ್ಯಾಲೆನ್ಸ್ ಆಗ್ತಾ ಇದೆ. ನೀವ್ ಹೇಳ್ತಿದ್ರಿ ಅಕಸ್ಮಾತ್ ಅಂದ್ರೆ ಈ ಆಕ್ಟಿಂಗ್ ಅನ್ನೋದು ಹೇಗಿತ್ತು ಅಂದ್ರೆ ಇಲ್ಲೇ ಯಾವ್ದೋ ಒಂದ್ ಕೆಲಸ ಮಾಡ್ಕೊಂಡು ಇರ್ತಿದ್ರಿ ಅಂತ. ಒಂದ್ ಕಡೆ ಈ ಸ್ಕೂಲ್ ಡೇಸ್ ಅಲ್ಲೆಲ್ಲ ಆದ್ಮೇಲೆ PUC ಡಿಗ್ರಿ ಟೈಮಲ್ಲೆಲ್ಲ ಹೇಳ್ತಿರ್ತಾರಲ್ವಾ, ನೆಕ್ಸ್ಟ್ ಏನ್ ಮಾಡ್ಬೇಕು, ಮಾಡಿದ್ರೆ ಈ ಕೆಲಸ ಸಿಗ್ಬೋದು ಅಂತೆಲ್ಲ ಇರುತ್ತಲ್ಲ. ಸೊ ಅಕಸ್ಮಾತ್ ಇನ್ನು ಈ ಯೋಚನೆ ಬಂದಿರ್ಲಿಲ್ಲ ಅಂತಿದ್ರೆ ಎಂಜಿನಿಯರಿಂಗ್ ಮಾಡೋ ಪ್ಲಾನ್ ಇದ್ದಿದ್ದ? ಹೇಗಿತ್ತು ಕಾಲೇಜ್ ಡೇಸ್ ಅಲ್ಲಿ ಯೋಚನೆ? ನಾನು ಅಂದ್ರೆ ಒಂದ್ 2-3 ಸಬ್ಜೆಕ್ಟ್ ಬ್ಯಾಕ್ ಇಟ್ಟಿದ್ದೆ. ಇಂಜಿನಿಯರಿಂಗ್ ಮನೆಯವರು ಇದಕ್ಕೆ ಮುಗಿಸಿದ್ದು, ಬಟ್ ಅದ್ ಮುಗಿಸ್ತಿದ್ದಂಗೆ ಅಂದ್ರೆ ನಾನು ಹೀರೋ ಆಗ್ಬೇಕು, ಸ್ಟಾರ್ ಆಗ್ಬೇಕು ಈ ತರ ಅಲ್ಲ, ನನ್ಗೆ ಈ ಫೀಲ್ಡ್ ಅಲ್ಲಿ ಏನಾರ ಮಾಡ್ಬೇಕು, ಫ್ಯಾಷನ್ ಇಂಡಸ್ಟ್ರಿ ಅಥವಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಹಿಂಗಾಗಿ ಬಂದು ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಸ್ಟಾರ್ಟಿಂಗ್ ಜಿಮ್ಗೆ ಸೇರ್ಕೊಂಡೆ, ಚೆನ್ನಾಗಿ 6 ಪ್ಯಾಕ್ ಮಾಡ್ಬಿಡೋಣ. 6 ಪ್ಯಾಕ್ ಮಾಡ್ಬಿಟ್ರೆ ಮಾಡ್ಲಿಂಗ್ ಅದು ಇದು ಮಾಡ್ಕೊಂಡು ಹಂಗ್ ಪರಿಚಯ ಆಗಿ ಹಂಗ ಹೋಗ್ಬಿಡೋಣ ಅಂತ. ಸ್ಟಾರ್ಟಿಂಗ್ ಜಿಮ್ ಅಲ್ಲಿ ನನ್ ಈಗ ಅವರು 10,000 15,000 ಅಂತ ಕೇಳ್ತಾರೆ ಜಿಮ್ ಅಲ್ಲಿ. ಎಲ್ಲಿಂದ ತರೋಣ, ನಮಗೂ ಮನೇಲಿ ಕೇಳಕ್ ಆಗಲ್ಲ. ಮನೇಲಿ ಖರ್ಚಿಗೆ ಊಟ ತಿಂಡಿ ಕೊಡ್ತಾ ಇರೋದೇ ಹೆಚ್ಚು, ಅದ್ರ ಮೇಲೆ ಇದನ್ನು ಕೊಡಿ ಅಂತ ನಾವು ಕೇಳಕ್ ಆಗಲ್ಲ. ಓದಕ್ಕೆ ಎಜುಕೇಶನ್ಗೆಲ್ಲ ಅಷ್ಟೊಂದು ಖರ್ಚು ಮಾಡಿಸ್ಬಿಟ್ಟಿದೀವಿ. ಸೊ ಅವಾಗ ಜಿಮ್ಗೆ ಕೆಲ್ಸಕ್ಕೆ ಹೋಗೋಣ ಅನ್ಬಿಟ್ಟು ಜಿಮ್ಗೆ ಕೆಲ್ಸಕ್ಕೆ ಜಾಯ್ನ್ ಆದೆ. ಬೆಳಿಗ್ಗೆ 4 ಗಂಟೆಗೆ ಹೋಗ್ತಾ ಇದೆ, ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಕಳಿಸ್ತಾ ಇದ್ರು, ಮತ್ತೆ 3 ಗಂಟೆಗೆ ವಾಪಸ್ ಹೋಗ್ತಿದ್ರು. ನೈಟ್ 11 ಗಂಟೆಗೆ ವಾಪಸ್ ಕಳಿಸ್ತಾ ಇದ್ರು. ಕಣ್ಣೆಲ್ಲ ಆಚೆಗೆ ಬರೋ ತರ ಹಂಗಾಗ್ಬಿಟ್ಟಿತ್ತು. 1 ವಾರ 8 ದಿನ ಮಾಡ್ದೆ. ಆಮೇಲೆ ಯಾರಿಗೂ ಗೊತ್ತಾಗ್ದಂಗೆ ಶೂ ಎಲ್ಲ ಒಳಗಡೆ ಇಟ್ಕೊಂಡು ಎಸ್ಕೇಪ್ ಆಗ್ಬಿಟ್ಟು ಓಡ್ ಬಂದ್ಬಿಟ್ಟೆ ನಾನು. ಬೇಡ, ಇದು ನನ್ಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ. ಅದಾದ್ಮೇಲೆ ಮೆಡಿಕಲ್ ರೆಪ್ಗೆ ಸೇರ್ಕೊಂಡೆ. ಮೆಡಿಕಲ್ ಇದ್ ಬರುತ್ತಲ್ಲ, ಚೆನ್ನಾಗಿ ದುಡ್ಡು ಕೊಡ್ತಾರೆ ಅಲ್ಲಿ ಕೆಲಸ, ರೆಪ್ರೆಸೆಂಟೇಟಿವ್ ಅಂತ. ಅಲ್ಲಿಗೆ ಸೇರ್ಕೊಂಡಾಗ ಏನಾಯ್ತು ಅಂದ್ರೆ ಎಲ್ಲ ನಮ್ ಸುತ್ತಮುತ್ತ ನಮ್ಮ ಮಲ್ಲೇಶಣ್ಣ ಅಂತಿದ್ರು, ಅವರು ಮ್ಯಾನೇಜರ್ ಆಗಿದ್ರು ಆತರ ಕಂಪ್ನಿಲಿ, ಚೆನ್ನಾಗಿ ಅರ್ನಿಂಗ್ ಮಾಡ್ತಾ ಇದ್ರು. ಅವ್ರು ನಮ್ಮಂತವ್ರು ಎಷ್ಟೋ ಜನ ಸಾಕ್ತಾ ಇದ್ರು ಅವಾಗ ದುಡ್ದು. ನಾನು ಏನಂದ್ರೆ ಚೆನ್ನಾಗಿ ದುಡ್ಡು ಬರುತ್ತೆ, ಕೇಳ್ಕೊಂಡು ಶೂಟಿಂಗ್ ಆಡಿಷನ್ ಅನ್ನ ಹೋಗ್ಬೋದು ಅಂತ. ನಾನು ಯಾರ ಹತ್ರ ಅಂಡರ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅವ್ರು ನನ್ನ ಡ್ರೈವರ್ ಆಗಿ ಇಟ್ಕೊಂಡ್ಬಿಟ್ರು. ಡೈಲಿ ಪೆಟ್ರೋಲ್ ಹಾಕ್ಸೋದು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು, ಒಳಗೆ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ, ಕೆಲಸ ಕಲ್ತು ಬಿಡ್ತಾನೆ ಅಂತ. ಒಂದು 15 ದಿನ ಆಯ್ತು, 1 ತಿಂಗಳಾಯ್ತು, ಮಾಡ್ದೆ ಫುಲ್ ಕಪ್ಪಗೆ ಆಗ್ಬಿಟ್ಟಿದೀನಿ. ಬರೀ 2 ವೀಲರ್ ಕರ್ಕೊಂಡು ಹೋಗೋ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋನು, ಒಳಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಮೆಡಿಸಿನ್ ಬಗ್ಗೆ ಹೇಳ್ಕೊಡ್ತಾ ಇರಲಿಲ್ಲ, ಏನು ಹೇಳ್ಕೊಡ್ತಾ ಇರಲಿಲ್ಲ. ನಾನು ಡ್ರೈವರಾ ಇಲ್ಲ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ. ಒಂದ್ಸಲಿ ಯಾರನ್ನೋ ಪಾಪ ಪೇಷಂಟ್ನ ಮನೆಗೆ ಕರ್ಕೊಂಡೋಗಿ ಒಳಗಡೆ ಎಲ್ಲ ಇದ್ರು, ಪಾಪ ಎಲ್ಲ ಹೆಲ್ಪ್ ಮಾಡ್ಬಿಟ್ಟು ಎಲ್ಲ ಇದ್ ಬಂದೆ. ಒಂದಿನ ಇಲ್ಲಿ ಫೋರ್ಟಿಸ್ ಹಾಸ್ಪಿಟಲ್ ಇದೆಯಲ್ಲ, ಬನ್ನೇರ್ಘಟ್ಟ ರೋಡ್, ಅಲ್ಲಿ ಒಳಗಡೆ ಹೋಗೋನ್ ಬರ್ತಾನೆ ಇಲ್ಲ. 11:30 ಆಯ್ತು. ಅವತ್ತೇ ಅವ್ನ ಫೋನ್ ಬ್ಲಾಕ್ ಮಾಡ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು ಬಂದ್ಬಿಟ್ಟೆ. ಅದಾದ್ಮೇಲೆ ಇನ್ನೊಂದ್ 2-3 ಕೆಲಸ ಮಾಡಿದೆ. ಬಟ್ ಅದು ದುಡ್ಡುಗೋಸ್ಕರ ಅಲ್ಲ, ಬೇರೆ ಹೆಲ್ಪ್ಗೋಸ್ಕರ ಮಾಡಿದ್ದು. ಫ್ರೀ ಆಗಿದ್ನೆಲ್ಲ ಮಾಡ್ಕೊಡೋಣ ಅಂತ. ಅದ್ ಬಿಟ್ರೆ ಆಮೇಲೆ ನನ್ನ ಫ್ರೆಂಡ್ ಮುನ್ನಾ ಅಂತ ಇದ್ದ, ಮಧು ಅಂತ, ಇಂಜಿನಿಯರಿಂಗ್ ಅಲ್ಲಿ ಫ್ರೆಂಡ್. ಅವನು ಜಸ್ಟೇಲ್ಗೆ ಹೋಗ್ತಾ ಇದ್ದ. ಅವನು ಹಿಂಗೆ ಓಪನಿಂಗ್ ಇದೆ ಬಾ ನೀನು. ನನಗೆ ಇಂಗ್ಲಿಷ್ ಬರಲ್ಲ, ನಾನು ಹೆಂಗ್ ಬರ್ಲಿ, ಕನ್ನಡದಲ್ಲೇ ಮಾತಾಡು ಸೇರ್ಸ್ಕಂತಾರೆ ಅಂದ. ನಾನು ಇನ್ನೊಬ್ಬ ಶೆಟ್ಟಿ ಅಂತ ಮಂಗಳೂರವನು, ಇಬ್ರು ಇಂಟರ್ವ್ಯೂಗೆ ಹೋದ್ವಿ. ಇಂಟರ್ವ್ಯೂಗೆ ಹೋದ್ರೆ ನಮ್ಗೆ ಗೊತ್ತಿಲ್ಲ ಇಂಟರ್ವ್ಯೂಗೆ ಹೆಂಗ್ ಹೋಗ್ಬೇಕು ಅಂತೆಲ್ಲ. ಫುಲ್ ಗಡ್ಡ ಎಲ್ಲ ಬಿಟ್ಕೊಂಡು ಹೋಗ್ಬಿಟ್ಟಿದ್ವಿ. ಫಾರ್ಮಲ್ಸ್ ಹಾಕೊಂಡು, ಶೂ ಹಾಕೊಂಡು, ಗಡ್ಡ ಎಲ್ಲ ಇಲ್ದೇನೆ ಹೋಗ್ಬೇಕಂತೆ. ಆಮೇಲೆ ಅಲ್ಲೇ ಹಿಂಗಡೆ ಕಮರ್ಷಿಯಲ್ ಸ್ಟ್ರೀಟ್ ಇದೆ, ಅಲ್ಲೊಂದು 400 ರೂಪೀಸ್ಗೆ ಶೂ ತಗೊಂಡು ಅಲ್ಲೇ ಟ್ರಿಮ್ ಮಾಡಿಸ್ಕೊಂಡು ಹೋದ್ವಿ. ಫಸ್ಟ್ ರೌಂಡ್ ಆಯ್ತು, ಸೆಕೆಂಡ್ ರೌಂಡ್ ಆಯ್ತು, ಥರ್ಡ್ ರೌಂಡ್ ಮ್ಯಾನೇಜರ್ ಹತ್ರ ಮಾಡ್ಬೇಕು. ಕನ್ನಡದಲ್ಲೇ ಮಾತಾಡ್ತಾ ಇದೀನಿ. ಅವ್ರು ಓಕೆ ರೌಂಡ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಇಷ್ಟು ಈಸಿನ ಇಂಟರ್ವ್ಯೂ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಮ್ಯಾನೇಜರ್ ಇಂಗ್ಲಿಷ್ ಅಲ್ಲಿ ಮಾತಾಡ್ಸ, ಮೇಡಮ್ ಕನ್ನಡ ಇದು ಪೆನ್ನ ಸೆಲ್ ಮಾಡು ಅಂದ್ರು. ಚೆನ್ನಾಗಿ ಸೆಲ್ ಮಾಡೋದು ಮಾತಾಡೋದು. ಓಕೆ ರೂರಲ್ ಇದು
ಅಂಗಡಿಗಳು ಶೋರೂಮ್ಗಳೆಲ್ಲ ಇರುತ್ತೆ, ಅದು ಸೇಲ್ ಮಾಡೋದು, ಪ್ಯಾಕೇಜ್ ಸೇಲ್ ಮಾಡೋದು. ಈ ಕೆಲ್ಸಕ್ಕೆ ತಗೊಂಡ್ರು 14,000 ಸಂಬಳ. ನನಗೆ 14,000 ಸಂಬಳ, 14,000 ಸಂಬಳ ತಿಂಗಳಿಗೆ ಅಂತ ನಾನು. ಬಟ್ ಅಲ್ಲಿ ನೋಡಿದ್ರೆ ಡೈಲಿ ಓಡಾಟ, ನಮ್ದು ಊಟ ತಿಂಡಿ ಎಲ್ಲ ನಮ್ ಖರ್ಚು ಕೈಯಲ್ಲಿ ಇಲ್ಲಲ್ಲ. ಆತರ ಕಾಲೇಜಲ್ಲೆಲ್ಲ ಆತರ ಇದ್ ಬಂದಿರೋರು ನಮ್ಗೆ 14,000 ಇಷ್ಟೊಂದು ದುಡ್ಡು ಬರ್ತಾ ಇದೆ, ಏನ್ ಮಾಡೋದು ಅಂತ ನೋಡಿದ್ರೆ ಅಲ್ಲಿ ಕೈಯಲ್ಲಿ ನಮ್ ಕೈಯಿಂದನೇ ಇನ್ನ ಎಕ್ಸ್ಟ್ರಾ ಖರ್ಚಾಗೋಗ್ತಾ ಇತ್ತು. ಅಯ್ಯಯ್ಯೋ. ಡೈಲಿ ಊಟ, ಆಮೇಲೆ ಮಧ್ಯಾಹ್ನ ಊಟಕ್ ಬಿಡ್ತಾ ಇದ್ರು, ಅರ್ಧ ಗಂಟೆ ಕೊಡೋರು ಊಟಕ್ಕೆ. ನಾವು ಹೋಟ್ಲಿಗೆ ಹೋಗಿ ಅಲ್ಲಿ ಆರ್ಡರ್ ಮಾಡೋಷ್ಟ್ರಲ್ಲ 20 ನಿಮಿಷ ಆಗ್ಬಿಟ್ಟಿರೋದು. 5 ನಿಮಿಷ ಬೆಲ್ ಹೊಡೆದಂಗ್ ಓಡ್ಬಿಡ್. ನಾವ್ ಯಾವ್ದು ಕಾಲೇಜಿಂದ ಮುಗಿಸ್ಕೊಂಡು ಇಲ್ಲಿ ಸ್ಕೂಲ್ಗೆ ಬಂದ್ ಸೇರ್ಕೊಂಡಿದೀವಲ್ಲ ಅನ್ಸ್ಬಿಟ್ಟು. ಆಮೇಲೆ ಬೇಡ ಇದು ಅಂದ್ಬಿಟ್ಟು ಹೇಳಿದ್ನಲ್ಲ, ಬಿಟ್ಬಿಟ್ಟು ಆಮೇಲೆ ಓಡಾಡ್. ನೀವ್ ಎಲ್ಲಿ ಇರ್ತಿದ್ರಿ? ಬೆಂಗಳೂರಲ್ಲಿ ಮಲ್ಲೇಶಣ್ಣ ಅಂತ ಅವರೇ ನಮ್ನ ಸ್ಟಾರ್ಟಿಂಗ್ ಬೆಂಗಳೂರು ತೋರಿಸಿದ್ದು, ನೋಡ್ಕೊಂಡಿದ್ದು ನಮ್ನ. ಅವರು ಕಂಟಿನ್ಯೂ ಸ್ಟುಡಿಯೋ ಪಕ್ಕನೇ ಮನೆ. ಅವರು ಸ್ಟುಡಿಯೋ ಗೇಟ್ ಅವ್ರನ್ನೆಲ್ಲ ಪರಿಚಯ ಇತ್ತು ಅವ್ರಿಗೆ. ಯಾವ್ದಾದ್ರು ಶೂಟಿಂಗ್ ನಡಿಬೇಕಾದ್ರೆ ಒಳಗಡೆ ಬಿಡಿಸ್ಬಿಡೋರು. ನಾನು ಅಲ್ಲಿ ಹೋಗಿದ್ದು, ಇವರು ಥ್ರಿಲ್ಲರ್ ಮಂಜು ಅವ್ರ ಫೈಟು ಅವೆಲ್ಲ ಫೋನಲ್ಲಿ ಫೋಟೋ ತಕೊಳ್ಳೋದು, ಸ್ಟೇಟಸ್ ಆಗದ ನಾನು ಶೂಟಿಂಗ್ ಬಂದಿದ್ದೀನಿ ಅಂತ. ಅದ್ ಹಾಕೊಳಕ್ಕೆ ನನಗೆ ಖುಷಿ. ಅವಾಗ ಎಲ್ಲಾರ್ಗು ತೋರಿಸ್ಬೇಕು ನಾನು ಶೂಟಿಂಗ್ ಬಂದಿದ್ದೀನಿ. ಅದು ಯಾರಾದ್ರೂ ಒಬ್ರು ಸೆಲೆಬ್ರಿಟಿನ ಕಾಣಿಸ್ಬಿಟ್ಟು ಅವ್ರ ಫೋಟೋ ತೆಗೆದು ಸ್ಟೇಟಸ್ ಹಾಕಿದ್ರೆ ನನಗೆ ಖುಷಿ. ನಾನು ಇವ್ರನ್ನೆಲ್ಲ ನೋಡ್ತಾ ಇದೀನಿ ನನ್ನ ಕಣ್ಣಿಂದ ಅಂತ ಊರವ್ರಿಗೆಲ್ಲ. ಬಟ್ ಇವಾಗ ಜೊತೆಲೇ ಇರ್ತೀವಿ, ಜೊತೆಲೇ ಒಡನಾಟ, ಅದು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ತಾ ಹೋಗುತ್ತೆ ಅಂತಾರಲ್ಲ. ಹೌದು. ಅಲ್ಲ, ಆಮೇಲೆ ಇವಾಗ ನೀವ್ ಹೇಳಿದ್ರಿ ಜಸ್ಟ್ ಡಯಲಿಗೆ ಸೇರ್ಕೊಂಡ್ರಿ, ಅದಾದ್ಮೇಲೆ ಆಡಿಷನ್ ಕೊಡೋದಕ್ಕೆ ಶುರು ಮಾಡಿದ್ರಿ. ನಿಮ್ಗೆ ಎಷ್ಟು ಆಡಿಷನ್ ಕೊಟ್ಟಿದ್ರ? ನಿಮ್ಗೆ ತುಂಬಾ ನೆನ್ಪಿರೋ ಆಡಿಷನ್ ಎಲ್ಲೋ ಒಂದ್ ಕಡೆ ಇನ್ನೇನ್ ಸೆಲೆಕ್ಟೇ ಆಗ್ಬಿಟ್ಟೆ ಅಂತ ಆಗಿ ಆಮೇಲೆ ಆಗದೆ ಇದ್ದಿದ್ಯಾ? ಇಲ್ಲ ಮೇಡಮ್, ಅಂದ್ರೆ ಆಡಿಷನ್ ಹೋಗ್ತಾ ಇದ್ವಿ. ನಮ್ದೊಂದು ಬ್ಯಾಚ್ 4-5 ಜನ ಆಡಿಷನ್ ಅಂತ ವಾಟ್ಸಪ್ ಅಲ್ಲಿ ಇಷ್ಟು ಬಂದ್ಬಿಡೋದು ಗ್ರೂಪ್ ಗಳಲ್ಲಿ, ಇಲ್ಲಿ ಆಡಿಷನ್ ನಡೀತಾ ಇದೆ ಅಂತ. ಸೊ ಆ ಗ್ರೂಪ್ ಗಳು ತುಂಬಾ ಇದಾವೆ, ಈಗ್ಲೂ ನಡೀತಾ ಇದೆ. ನಾನೆಲ್ಲ ಎಕ್ಸಿಟ್ ಆಗ್ಬಿಟ್ಟಿದೀನಿ. ಆಡಿಷನ್ ಅಂತ ಬರೋದು, ಬೆಳಿಗ್ಗೆ ರೆಡಿ ಆಗ್ಬಿಟ್ಟು ಹೋದ್ರೆ ಭಾನುವಾರ ಬಿಟ್ಟು ಎಲ್ಲ ಆಡಿಷನ್ಗೆ ಹೋಗೋದು ನಿಂತ್ಕೊಳ್ಳೋದು, ಅವ್ರು ಕೊಡ್ತಾರೆ ಡೈಲಾಗ್, ಹೇಳೋದು ಬರೋದು, ಹೋಗೋದು ನಿಂತ್ಕೊಳ್ತಾರೆ, ಡೈಲಾಗ್ ಕೊಡ್ತಾರೆ, ಹೇಳೋದು ಬರೋದು. ಇದುವರೆಗೂ ನಾನು 100 ಮೇಲೆ ಆಡಿಷನ್ ಅಟೆಂಡ್ ಮಾಡಿದ್ದೀನಿ. ಬಟ್ ಇದುವರೆಗೂ ಯಾವುದು ನಾನು ಆಡಿಷನ್ ಅಟೆಂಡ್ ಮಾಡಿದೀನೋ ಅವರು ಒಂದು ಪೋಸ್ಟರ್ನು ರಿಲೀಸ್ ಮಾಡಿಲ್ಲ. ಇವತ್ತಿಗೂ ಆಡಿಷನ್ಗೆ ಪೋಸ್ಟರ್ಗಳು ಕಳಿಸ್ತಾನೆ ಅವ್ರೆ. 4-5 ವರ್ಷದಿಂದ ಮಾಡಿರೋರು. ಆದ್ರೆ ಅದು ಯಾವಾಗ ಫಸ್ಟ್ ಒಂದು ಆಡಿಷನ್ ಅಂತ ಕ್ಲಿಕ್ ಆಗಿದ್ದೋ ಅಥವಾ ಆಡಿಷನ್ ಅಲ್ಲಿ ನಮ್ದು ಯಾವ್ದು ಕ್ಲಿಕ್ ಮೇಡಮ್? ನಾನ್ ಮಾಡಿರೋ ಯಾವ ಆಡಿಷನ್ ಸೆಲೆಕ್ಟ್ ಅಂತ ಬಂದಿಲ್ಲ. ಸೆಲೆಕ್ಟ್ ಅಂತ ಅಲ್ಲ, ಅವ್ರು ಯಾರು ಆಡಿಷನ್ ಸಿನಿಮಾದವ್ರು ಒಂದ್ 4 ಜನ ಔಟ್ಡೇಟೆಡ್ ಯಾವ್ದೋ ಒಂದ್ 4 ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಾರಲ್ಲ, ಅವ್ರ 4 ಜನ ಕೂರಿಸ್ಕೊಂಡ್ಬಿಡೋದು. ಸಿನಿಮಾದವ್ರು ನಾವಂತೂ ತೋರಿಸ್ಕೊಳಕ್ಕೋಸ್ಕರ. ನಿಮ್ ಫಸ್ಟ್ ಪ್ರಾಜೆಕ್ಟ್ ಯಾವ್ದು ಆಗಿದ್ರೆ? ಮೊದಲ ಕ್ಯಾಮ್ರಾ ಫೇಸ್ ಮಾಡಿದ ಪ್ರಾಜೆಕ್ಟ್ ಅದೇ ಸೀತಾವಲ್ಲಭ ಸೀರಿಯಲ್ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದೆ. ಅವಾಗ ಫಸ್ಟ್ ಸೀರಿಯಲ್ ಅಲ್ಲಿ ಒಂದು ವಿಲನ್ ಒಂದೇ ದಿನ ಬರೋದು, ವಿಲನ್ ಅಂತ. ಒಂದಿನ ಹೋದೆ, ರೆಡಿಯಾಗಿ ಕುಂತಿದ್ದೆ, ಆಕ್ಟ್ ಮಾಡಿಸ್ಲಿಲ್ಲ. ಮಾರನೇ ದಿನ ಬೆಳಗಿನ ಸಂಜೆವರೆಗೂ ವೆಯ್ಟ್ ಮಾಡಿದೆ. 7:30-8 ಗಂಟೆ 7:30 ಎಲ್ಲಾರ್ಗು ಲೇಟ್ ಆಗ್ಬಿಟ್ಟಿದೆ, ಟೈಮ್ ಆಗ್ಬಿಟ್ಟಿದೆ. ಕೊನೆಗೆ ನಂದೊಂದು ಶಾರ್ಟ್ ಇಟ್ರು. ಏನಂದ್ರೆ ಫೋನ್ ನೋಡ್ಕೊಂಡು, ಮೇಡಮ್ ಇವನು ತುಂಬಾ ದೊಡ್ಡ ಶ್ರೀಮಂತ ಆಗ್ಬಿಟ್ಟವನ್ ಇಲ್ಲಿ, ನೀವ್ ಹೇಳ್ದಂಗೆ ಇಲ್ಲಿ ಐಷಾರಾಮಿ ಜೀವನ ನಡೆಸ್ತಾವ್ರೆ ಇವರು, ಹಂಗೆ ಹಿಂಗೆ ಅಂತ ಹೇಳ್ಬೇಕು. 3 ಲೈನು. ಅವರೆಲ್ಲ ಫ್ರಸ್ಟ್ರೇಟ್ ಆಗ್ಬಿಟ್ಟವ್ರೆ, ಕ್ಯಾಮ್ರಾಮನ್ ಎಲ್ಲ. ನನ್ಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಅಷ್ಟೊಂದ್ ಜನ ಎಲ್ಲ ನೋಡ್ತಾ ಇರೋದು. ಫಸ್ಟ್ ಟೈಮ್ ಹೋಗಿದ್ದೀನಿ. ಸೀರಿಯಲ್ಲು ಫಸ್ಟ್ ಟೈಮ್ ಚಾನಲ್ ಬರುತ್ತೆ. ಮೇಲ್ ನೋಡಿ ಅಂದ್ರು ಡೈರೆಕ್ಟ್ರು. ಮೇಲ್ ನೋಡ್ಕೊಂಡು, ಮೇಡಮ್ ಏನು ದೊಡ್ಡ ಮನೆ ಇದು, ಆಕಾಶ ಏನಪ್ಪಾ ನೋಡ್ತಾ ಇದೀಯಾ? ಆಕಾಶದಲ್ಲಿ ಯಾರು ಮನೆ ಕಟ್ಟಿರೋರು? ದೊಡ್ಡ ಮನೆ ಸಾರ್, ದೊಡ್ಡ ಮನೆ ಅಂದ್ರಲ್ಲ. ಕ್ಯಾಮ್ರಾ ಮ್ಯಾನ್ ಬೈದ್ಬಿಟ್ರು. ಯಾವನ ಕರ್ಕೊಂಬಂದಿದೀನಿ ನನಗೆ ಗೊತ್ತಿಲ್ದೇ, ನಾನೇ ಮಾಡ್ತಾ ಇರಲ್ಲ ಅವ್ನು ನಿಂತ್ಕೊಂಡು, ಹಂಗೆ ಹಿಂಗೆ ಸರಿಯಾಗಿ ಬೈದ್ಬಿಟ್ರು. ನನ್ನ ಕರ್ಕೊಂಬಂದಿದ್ರಲ್ಲ ನಮ್ ಸೀನಿಯರ್ ಅವರು, ನಮ್ ಕಾಲೇಜ್ ಅವರು, ಅವ್ರು ನನ್ನ ಕಡೆಗೆ ತಿರ್ಗು ನೋಡ್ದಂಗ. ನಾನು ಸಾರ್ ಫಸ್ಟ್ ಟೈಮ್ ಸಾರ್ ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರನ್ನೇ, ಸರಿ ಮಾಡು ಅಂದ್ಬಿಟ್ಟು ಮಾಡಿಸ್ಬಿಟ್ಟು ಕಳ್ಸಿದ್ರು. ಅದಾದ್ಮೇಲೆ ಇನ್ನೊಂದ್ಸಲಿ ಏನಂದ್ರೆ, ವಾಟ್ಸಪ್ ಅಲ್ಲಿ ಹಿಂಗೆ ಜೂನಿಯರ್ ಆರ್ಟಿಸ್ಟ್ ಬೇಕು ಅಂತ ಕೇಳ್ತಾ ಇರ್ತಾರಲ್ಲ, ನಾನು ಸುಮ್ನೆ ಇರ್ಲಿ ಅಂದ್ಬಿಟ್ಟು ಕಳಿಸ್ದೆ. ನಾನು ಬರ್ತೀನಿ ಸರ್. ಸೆಲೆಕ್ಟೆಡ್, ನೀವು ಸೆಲೆಕ್ಟ್ ಆಗಿದ್ರ, ನಾಳೆ ಬನ್ನಿ ಬೆಳಿಗ್ಗೆ 7:30ಗೆ ಅಂದ್ರು. ಚಾನಲ್ ಅಲ್ಲಿ ನನ್ಗೆ ಸಿಕ್ಬಿಡ್ತು ಚಾನ್ಸ್ ಅಂತ ನಾನ್ ರೆಡಿಯಾಗಿ ಹೊಸ ಬಟ್ಟೆ ಎಲ್ಲ ತಗೊಂಡು, ಫುಲ್ ರೆಡಿಯಾಗಿ, ಚೈನ್ ಎಲ್ಲ ಇಸ್ಕೊಂಡು ನನ್ನ ಫ್ರೆಂಡ್ದು ಹಾಕೊಂಡು ಹೋದೆ. ಫಸ್ಟ್ ಡೇ ಕರೀಲಿಲ್ಲ. ಓಕೆ ಇರ್ಲಿ, ಶಾಂತಪ್ಪಂಗೆ. ಸೆಕೆಂಡ್ ಡೇನು ಕರೀಲಿಲ್ಲ. 3ನೇ ದಿನ ಮಧ್ಯಾಹ್ನ ಔಟ್ಡೋರ್ ಎಲ್ಲೋ ಬೇರೆ ಕಡೆ ಶೂಟಿಂಗು, ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಾ ಇದ್ರು. ಜೂನಿಯರ್ಸ್ನೆಲ್ಲ ಕರ್ಕೊಂಡು ಕಾಲೇಜಲ್ಲಿ ಬನ್ನಿ ಅಂದ್ರು. ಬನ್ನಿ ಕರೀತಾವ್ರು ಬರ್ರಿ.
ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡ್ ಬಂದಿದ್ರ, ಓಕೆ ಅದನ್ನು ನೋಡೋಣ, ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದನೇ ಜೂನಿಯರ್ ಆರ್ಟಿಸ್ಟ್. ಅದಾದ್ಮೇಲೆ ಎಷ್ಟೊಂದು ಸೀರಿಯಲ್ಗಳು ಈಗಲೂ ನನ್ನ ಫ್ರೆಂಡ್ಸ್ ಗಳೆಲ್ಲ ಸ್ಕ್ರೀನ್ ಶಾಟ್ ಹೊಟ್ಟು ಕಳಿಸ್ತಾ ಇರ್ತಾರೆ, ಇಲ್ಲಿ ನಿಂತಿದೆಯಲ್ಲ ನೀನು ಅಂತ. ಶಾಂತಮ್ ಪಾಪ ಅಲ್ಲಿ ಕೈ ಕಟ್ಟೆ ಹಾಕೊಂಡು ನಿಂತ್ಕೊಳ್ಳೋದು, ಇಲ್ಲ ಹಿಂದ ಅನ್ನೋದು, ಇಲ್ಲ ಹಿಂದೆ ಓಡ್ ಬರೋದು. ಅಂದ್ರೆ ಅಲ್ಲಿ ಅಂದ್ರೆ ಅಲ್ಲಿ ಮೇನ್ ಲೀಡ್ ಮಾಡ್ತಾ ಇರೋರು ಅವ್ರಿಗಿಂತ ಚೆನ್ನಾಗಿ ಮಾಡ್ತೀವಿ ಅಂತ ನಮ್ಗೆ ಅನ್ಸ್ತಾ ಇರುತ್ತೆ. ಬಟ್ ಅವ್ರೆಲ್ಲ ಅವ್ರ ಪರಿಚಯ ಇರೋರು ಆಗಿರ್ಬೋದು, ಅವ್ರ ಸುತ್ತಮುತ್ತ ಇರೋರ್ನೇ ಹಾಕೊಂಡ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಒಂದ್ ಕಡೆ ನನಗೆ ಬೇಜಾರಾಗ್ತಾ ಇತ್ತು. ನಾನು ಅವ್ರನ್ನ ಕೇಳಿ, ಸರ್ ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿರೋ ಕ್ಯಾರೆಕ್ಟರ್ ಇದ್ರೆ ಹೇಳಿ ಸರ್ ಅಂದ್ಬಿಟ್ಟು ಬರ್ತಾ ಇದ್ದೆ. ಬಟ್ ಅವ್ರೇನು ಹೇಳ್ತಾ ಇರ್ಲಿಲ್ಲ. ಆಮೇಲೆ ಇನ್ನೊಂದ್ಸಲ ಸೀರಿಯಲ್ ಆಡಿಷನ್ ಹೋಗಿದ್ದೀನಿ. ಪಾಪ ಒಂದ್ 100-150 ಜನ ಆಡಿಷನ್ ಪ್ರಿಪೇರ್ ಆಗ್ತಾ ಇದಾರೆ. ಅವ್ರು ಏನೇನೋ ಕನ್ಸುಗಳು ಇಟ್ಕೊಂಡ್ ಬಂದಿರ್ತಾರೆ. ಆಡಿಷನ್ ಅಟೆಂಡ್ ಮಾಡ್ಬೇಕು. ಎಕ್ಸ್ಪೀರಿಯನ್ಸ್ ಆಗಿದ್ ನಮ್ಗೆ. ನಾವು 4-5 ಜನ ಇದ್ವಿ. ಒಬ್ಬ ಫುಲ್ಲು ನಿಮ್ಮೆಲ್ಲ ಮಾಡ್ಕೊಂಡು ಬ್ಯಾಗ್ ಹಾಕೊಂಡು ಬಂದ್ ಡೈರೆಕ್ಟ್ ಒಳಗಡೆ ಹೋದ, ಪಕ್ಕದಲ್ಲಿ ಕೂತ್ಕೊಂಡ. ಆಡಿಷನ್ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ಕೂತಿದ್ದ ಅವನು. ಅದಾಗಿ ಕಟ್ ಮಾಡಿದ್ರೆ ನೆಕ್ಸ್ಟ್ ಪ್ರೋಮೋ ಬರ್ತಾ ಇದೆ, ಅವನೇ ಸೀರಿಯಲ್ ಇರೋ. ಬಟ್ ಈ 150 ಜನ ಆಡಿಷನ್ ಕೊಟ್ಟವ್ರು ಮತ್ತೆ ಏನಕ್ಕೆ? ನಾನು ಅವಾಗ ಥಿಂಕ್ ಮಾಡಿದ್ದು, ಆಡಿಷನ್ ಎಲ್ಲ ವೇಸ್ಟ್ ಹಂಗಾದ್ರೆ. ಅವಾಗ ನಾನು ಸ್ಟಾಪ್ ಮಾಡಿದ್ದು ಆಡಿಷನ್ ಕೊಡಕ್ಕೆ. ನಾನು ಹಣೆಯಲ್ಲಿ ಬರ್ದಂಗ ಆಯ್ತದೆ, ನನ್ನ ಪಾಡಿಗೆ ನಾನು ಇರೋಣ, ಅವಕಾಶ ತಾನಾಗೆ ಬರ್ಲಿ ಅಂತ ಸುಮ್ಮನಾಗಿದೆ. ಅವಾಗ ಸುಮ್ಮನೆ ಆದ್ಮೇಲೆ ಅಮೃತ ನನ್ ಸಿಕ್ಕಿ. ಹಾಗೆ ಯಾವ ಟೈಮಲ್ಲಿ ಏನ್ ಆಗ್ಬೇಕು ಹಾಗೆ ಆಗುತ್ತೆ. ನಾವೇನೇ ಸ್ಟ್ರಗಲ್ ಮಾಡಿದ್ರು ನಮ್ಗೆ ಯಾವಾಗ ಆಗ್ಬೇಕು ಅಂತ ಇರುತ್ತೆ, ಅವಾಗ್ಲೇ ಆಗತ್ತೆ.